ನನ್ನ ಹೆಸರು ರಾಣಿ ನಾಗಣ್ಣ. ನಾನು ಪ್ರಸ್ತುತ ಕೊಳ್ಳೇಗಾಲದಲ್ಲಿ ವಾಸವಾಗಿದ್ದೇನೆ. ನಾನು ಪ್ರಥಮ ಬಾರಿಗೆ ಯೂಟ್ಯೂಬ್ ಚಾನಲ್ ಒಂದನ್ನು ಆರಂಭಿಸಿದ್ದೇನೆ. ಇದರಲ್ಲಿ ನನ್ನ ಗಾರ್ಡನ್ ಪರಿಚಯವನ್ನು ಪ್ರಥಮ ಬಾರಿಗೆ ನನ್ನ ಗಾರ್ಡನ್ ಪರಿಚಯವನ್ನು ನಿಮಗೆ ಮಾಡಿಸುತ್ತಿದ್ದೇನೆ. ಬನ್ನಿ ನನ್ನ ಗಾರ್ಡನ್ನ ನೋಡ್ಕೊಂಡು ಬರೋಣ. ಜೇಡ್ ಪ್ಲ್ಯಾಂಟ್ ಇದೆ ನನ್ನ ಗಾರ್ಡನ್ನಲ್ಲಿ. ಹಾಗೆ ದಾಸವಾಳ, ಇದು ಫೆಬ್ರವರಿಯಲ್ಲಿ ಕಟ್ಟಿಂಗ್ ಹಾಕಿದ್ದು. ಮಳೆ ಇರೋದ್ರಿಂದ ಚೆನ್ನಾಗಿ ಬಂದಿದೆ, ಗಿಡ ಗ್ರೋತ್ ಆಗಿದೆ. ಇದೆಲ್ಲ ಶೋ ಪ್ಲ್ಯಾಂಟ್ಸ್. ಜೆರೇನಿಯಮ್, ಮಧುಮಾಲತಿ ಗಿಡ, ಇದೆಲ್ಲ ಶೋ ಪ್ಲ್ಯಾಂಟ್ಸ್ಗಳೇ. ಟರ್ಟಲ್ ವೈನ್ ಇದೆ. ಸೀಡಮ್ ಪ್ಲ್ಯಾಂಟ್, ಕಲಾಂಚೋ ಪ್ಲ್ಯಾಂಟ್, ಇದು ಒಂದು ಬಗೆಯ ಕಲಾಂಚೋ ಪ್ಲ್ಯಾಂಟ್. ವಾಟರ್ ಕ್ಯಾಬೇಜ್, ಶೋ ಪ್ಲ್ಯಾಂಟ್ಸ್ಗಳು ಅದೆಲ್ಲ ನಾನೇ ಮಾಡಿರೋಂಥ ಪಾಟ್. ಇದು ಮಣ್ಣು ನಾನು ಆಲ್ರೆಡಿ ಮಿಕ್ಸ್ ಮಾಡಿ, ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಈ ಥರ ಚೀಲಕ್ಕೆ ತುಂಬಿಸಿಟ್ಕೊಂಡ್ಬಿಡ್ತೀನಿ. ರಿಪಾಟ್ ಮಾಡುವಾಗ ಸುಲಭ ಆಗುತ್ತೆ ಅಂಥೇಳಿ. ಈ ಪಾಟೆಲ್ಲ ಸಿಮೆಂಟ್ ಪಾಟ್ ನಾನೇ ಮಾಡಿರೋದು. ಮುಂದೆ ಮಾಡಿ ತೋರಿಸ್ತೇನೆ. ಗಣಗ್ಲೆ ಗಿಡಗಳು, ಪುಟ್ಟ ಗಿಡಗಳಲ್ಲಿ ಹೂವು ಬಂದಿದೆ. ಒಂದು 6 ತಿಂಗಳಿಗೆಲ್ಲ ಹೂವು ಬರುತ್ತೆ. ಇದು ಕಟ್ಟಿಂಗ್ಸ್ ಹಾಕಿದ್ರೆ ಗಣಗ್ಲೆ ಗಿಡಗಳನ್ನು. ಕಲಾಂಚೋ ಪ್ಲ್ಯಾಂಟ್ಸ್, ಇದು ಕೂಡ ಜೇಡ್ ಪ್ಲ್ಯಾಂಟೇ. ಸುಮಾರು ಪಾಟಲ್ಲಿ ಇಟ್ಕೊಂಡಿದ್ದೀನಿ. ಒಂದು 5-6 ಪಾಟಲ್ಲಿದೆ. ಡೆಕೋರೇಷನ್ ಪರ್ಪಸ್ಗೆ ಅಷ್ಟೊಂದು ಬೆಳೆಸಿದ್ದೀನಿ. ಇದು ಡ್ರೆಸ್ಸಿನ, ಇದು ಕೂಡ ಶೋ ಪ್ಲ್ಯಾಂಟ್ಸ್. ಸ್ನೇಕ್ ಪ್ಲ್ಯಾಂಟ್, ಬೇಬಿ ಸಕ್ಯುಲೆಂಟ್ಸ್, ಇದು ಲೀಫಿಂದ ಗ್ರೋತ್ ಮಾಡಿ ಇರೋವಂಥದ್ದು. ಲಕ್ಷ್ಮಿ ಕಮ್ಮಲ್, ಹಾಗೆಯೇ ರೂಬಿ ನೆಕ್ಲೆಸ್ ಅಂತ ಕರೀತಾರೆ ಆ ಪ್ಲ್ಯಾಂಟ್ಸ್ನ. ಇದು ಮಾರ್ಬಲ್ ಪೋಥೋಸ್, ಹಾಗೆಯೇ ಬನಾನಾ ಸ್ಟ್ರಿಂಗ್ಸ್ ಇದೆ. ಇದೆಲ್ಲ ನನ್ನ ಗಾರ್ಡನ್. ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಾನೇ ಮಾಡಿರೋಂಥ ಸಿಮೆಂಟನ್ನು ಬಳಸಿ ಮಾಡಿರೋಂಥ ಬಾತುಕೋಳಿ, ಕಲಾಂಚೋ ಪ್ಲ್ಯಾಂಟ್ಗಳನ್ನು ಹಾಕಿದ್ದೀನಿ. ಅದರಲ್ಲಿ ನೆಲ ಗುಲಾಬಿ, ಕ್ಯಾಕ್ಟಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಮುಂದೆ ಒಳ್ಳೆ ಮಾಹಿತಿಗಳನ್ನು ಖಂಡಿತ ಕೊಡ್ತೇನೆ. ಕ್ರೋಟೋ, ಮರುಗ ಇದೆ. ಇದೆಲ್ಲ ಶೋ ಪ್ಲ್ಯಾಂಟ್ಸ್. ಇದು ಇವಾಗ ಹಾಕಿರುವಂಥ ದಾಸವಾಳ ಕಟ್ಟಿಂಗ್ಗಳು. ಇದೆಲ್ಲ ಒಂದು ಲೈನ್ ಸ್ವಲ್ಪ ಗುಲಾಬಿ ಗಿಡಗಳಿದೆ. ಒಂದು 6-7 ಪಾಟಲ್ಲಿ ಗುಲಾಬಿ ಗಿಡ ಇದೆ. ಹಾಗೆ ಇದು ರೆಡ್ ಕೆಸುವಿನ ಗಿಡ, ಕೋಲಿಯಸ್ ಇದೆ. ದಾಸವಾಳ ಕಟ್ಟಿಂಗ್, ಇದೊಂದು 3 ಮಂತ್ಸ್ ಆಗಿದೆ ಹಾಕಿ. ಸೇವಂತಿಗೆ, ಇವಾಗ ಚಿಗುರು ಬರ್ತಿದೆ. ಗುಲಾಬಿ, ಇದೆಲ್ಲ ಶೋ ಪ್ಲ್ಯಾಂಟ್ಸ್ಗಳು. ಸುಮಾರಿದೆ ನಮ್ಮ ಮನೆಯಲ್ಲಿ. ಇವೆಲ್ಲ ಇದ್ದರೆ ಬರ್ತ್ಡೇ ಪಾರ್ಟಿಗೆ ಇವೆಲ್ಲ ಮಾಡುವಾಗ ತುಂಬ ಈಸಿ, ದುಡ್ಡೇ ಖರ್ಚು ಮಾಡೋಂಗಿಲ್ಲ. ಲಕ್ಷ್ಮಿ ಕಮ್ಮಲ್, ವಾಟರ್ ಕ್ಯಾಬೇಜ್, ಮತ್ತು ಇವೆಲ್ಲ ಹ್ಯಾಂಗಿಂಗ್ ಪಾಟ್ಗಳು. ಡ್ರೆಸ್ಸಿನ, ಇದೊಂದು ಬಗೆಯ ಡ್ರೆಸ್ಸಿನ. ಮತ್ತು ಸ್ನೇಕ್ ಪ್ಲ್ಯಾಂಟ್, ಇದೆಲ್ಲ ದಾಸವಾಳ ಗಿಡಗಳು. ಎಲ್ಲ ಹೂವೆಲ್ಲ ಕಿತ್ಕೊಂಡ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ಒಂದು 13 ಬಗೆಯ ದಾಸವಾಳ ಗಿಡಗಳಿದೆ ನನ್ನ ಹತ್ರ.
ನನ್ನ ಗಾರ್ಡನ್ ಒಂದು ಸೈಡ್ ವ್ಯೂ ಇದು. ಮತ್ತು ಇದೆಲ್ಲ ಸಕ್ಯುಲೆಂಟ್ಸ್ ಸುಮಾರು 2 ವರ್ಷದಿಂದ ಇಷ್ಟು ಗಿಡ ಆಗಿದೆ ನನ್ನ ಹತ್ರ. ನೇರ ಬಿಸಿಲಿಗೆ ತಾರಸಿ ಮೇಲೇ ಇಟ್ಬಿಟ್ಟಿದ್ದೀನಿ. ಗುಲಾಬಿ ಗಿಡ ಹೊಸ್ದಾಗಿ ಹಾಕಿರೋಂಥ ದಾಸವಾಳ, ಇದು ಮಗ್ಗಿದೆ. ಇವೆಲ್ಲ ಕ್ರೋಟನ್ ಜಾತಿಗೆ ಸೇರಿದಂಥ ಗಿಡಗಳು ಈ ಲೈನ್ ಪೂರ. ಇದು ಒಂದು ಕಲರ್ ದಾಸವಾಳ, ಪಿಂಕ್ ದಾಸವಾಳ. ಇದು ಹ್ಯಾಂಗಿಂಗ್ ಪಾಟಲ್ಲಿ ಹಾಕುವಂಥ ಗಿಡಗಳು ಇವೆಲ್ಲ. ವಂಡರ್ಸು ಮತ್ತು ಟರ್ಟಲ್ ವೈನ್ ಇದೆ. ನಾನು ಇದನ್ನು ಒಂದು ಬಾಣಲಿ ಶೇಪಲ್ಲಿರೋಂಥ ಪಾಟ್ಗಳಲ್ಲಿ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಬೊಂಬೆ ಎಲ್ಲ ಇಟ್ಟು ಡೆಕೋರೇಷನ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಶಂಖಪುಷ್ಪ ಇತ್ತು ಮತ್ತು ತುಂಬೆ ಗಿಡ ಇತ್ತು, ಅದನ್ನು ಕಟ್ ಮಾಡಿದ್ದೀವಿ. ಅದರಲ್ಲಿ ಆಲ್ರೆಡಿ ಚಿಗುರು ಬರ್ತಾ ಇದೆ. ಇದರಲ್ಲಿ ಮಳೆ ಜಾಸ್ತಿಯಾಗಿ ಹಾಳಾಯಿತು ಅವೆರಡೂ. ಹಾಗಾಗಿ ನಮ್ಮ ಗಾರ್ಡನ್ ಒಂದು ವ್ಯೂ ಇದು ಹೀಗಿದೆ. ಇದೊಂದು ಸೈಡ್ ಮಿಸ್ ಆಗಿತ್ತು ಅನಿಸುತ್ತೆ. ಕನಕಾಂಬರ ಇದೆ, ಮಲ್ಲಿಗೆ ಗಿಡ ಇದೆ, ಹಾಗೆ ದಾಸವಾಳ ಇಲ್ಲೊಂದು ಕಟ್ಟಿಂಗು. ಇಷ್ಟು ಸಣ್ಣದರಲ್ಲೇ ಹೂ ಬಂದಿತ್ತು. ಕೋಲಿಯಸ್, ಕೇಪಳ ಪುಷ್ಪ ಅಂತ ಕರೀತಾರೆ. ಇದು ನೋಡಿ ಎಷ್ಟು ಸಣ್ಣ ಗಿಡ ಗೊತ್ತಾ, ಇದು 8 ತಿಂಗಳದ್ದು ಗಣಗ್ಲೆ ಗಿಡ, ಬಿಳಿ ಗಣಗ್ಲೆ. ಹೂ ಬಂದಿದೆ ಇವಾಗ, ಮಳೆ ಸ್ಟಾರ್ಟ್ ಆಗಿದೆಯಲ್ಲ, ಹಾಗಾಗಿ ಹೂವೆಲ್ಲ ಸ್ಟಾರ್ಟ್ ಆಗಿದೆ ಇದರಲ್ಲಿ. ತುಳಸಿ ಮತ್ತು ಕಾಮಕಸ್ತೂರಿ ಗಿಡ, ಅದು ತುಳಸಿ ಮತ್ತು ಕಾಮಕಸ್ತೂರಿ. ಇದು 2 ಮಿಕ್ಸ್ 3-4 ಗಿಡ ಇದು ಒಂದೇ ಪಾಟಲ್ಲಿದೆ. ಗಲಾಟೆ ಹೂವು ಅಂತಾರೆ, ಅದು ಕರೆಕ್ಟ್ ನೇಮ್ ನನಗೂ ಗೊತ್ತಿಲ್ಲ. ದಾಸವಾಳ, ನುಗ್ಗೆ ಗಿಡ ಕೂಡ ಬೆಳೆಸಿದ್ದೀನಿ. ಒಂದೇ ಪಾಟಲ್ಲಿ ಸುಮಾರಿದೆ ಈ ಕಡೆ ಶೋ ಪ್ಲ್ಯಾಂಟ್ಸ್ಗಳು. ಫ್ರೆಂಡ್ಸ್, ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಳ್ಳೆ ವಿಡಿಯೋಗಳನ್ನು ಖಂಡಿತ ಕೊಡ್ತೀನಿ. ಕಮೆಂಟ್ಸ್ ಮಾಡುವ ಮುಖಾಂತರ ನನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಇದು ಬಂದು ತಾವರೆ ಗಿಡಗಳನ್ನ ಹಾಕಿದ್ದೀನಿ, ಆದರೆ ಇದುವರೆಗೂ ಒಂದು ಸರಿನೂ ಹೂ ಬಿಟ್ಟಿಲ್ಲ. ಸುಮಾರು 1.5 ವರ್ಷದಷ್ಟಾಗಿದೆ ಈ ಹೂಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್, ವಾಚ್ ಮಾಡಿದ್ದಕ್ಕೆ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.